ಹಾಯ್ ಫ್ರೆಂಡ್ಸ್, ಮಿಲನ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾವು ಪುದೀನ ರೈಸ್ ಮತ್ತು ಗ್ರೀನ್ ಚಿಕನನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಪುದೀನ ರೈಸು ಗ್ರೀನ್ ಚಿಕನ್ ಒಳ್ಳೆ ಕಾಂಬಿನೇಷನ್, ಸಖತ್ತಾಗಿರುತ್ತೆ. ನಮ್ಮ ಮಿಲನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ, ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ಪುದೀನ ರೈಸಿಗೆ ಬೇಕಾಗಿರುವಂಥ ಪದಾರ್ಥ: ಒಂದು ದೊಡ್ಡ ಬೌಲಲ್ಲಿ ಪುದೀನ ತೊಗೊಂಡಿದ್ದೀನಿ, 5 ರಿಂದ 6 ಹಸಿಮೆಣಸಿನಕಾಯಿ, 2 ಚಕ್ಕೆ, 2 ಲವಂಗ, 2 ಮೀಡಿಯಂ ಸೈಜ್ ಈರುಳ್ಳಿ, ಕಾಲು ಭಾಗ ಕೊಬ್ಬರಿ, ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಚಮಚ ನಾನಿಲ್ಲಿ ತೊಗೊಂಡಿದ್ದೀನಿ. ಪುದೀನ ಮತ್ತು ಹಸಿಮೆಣಸಿನಕಾಯಿ ಎರಡನ್ನ ಸ್ವಲ್ಪ ಹುರ್ಕೊಂಡು ಇಲ್ಲಿ ಒಗ್ಗರಣೆಗೆ ಬೇಕಾಗಿರುವಂಥದ್ದು ಪಲಾವ್ ಎಲೆ, 4 ಚಕ್ಕೆ, 4 ಲವಂಗ ನಾವು ಇಲ್ಲಿ ತೊಗೊಂಡಿದ್ದೀವಿ. ಹಾಗೆ ಪುದೀನ, ಕೊಬ್ಬರಿ ಇವನ್ನೆಲ್ಲ ನಾವು ತರಿಯಾಗಿ ರುಬ್ಕೊಂಡಿರಬೇಕು. ನಂತರ ನೋಡಿ, ಒಲೆ ಮೇಲೆ ಕುಕ್ಕರನ್ನು ಇಟ್ಬಿಟ್ಟು ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಾಗೇ ನಾವು ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆಗಳನ್ನು ಹಾಕಿದರೆ ಅದು ಹೆಚ್ಚಾಗಿ ಸೀದು ಹೋಗೋದಿಲ್ಲ, ಚೆನ್ನಾಗಿ ಅಲ್ಲಿ ಫ್ಲೇವರ್ ಬರ್ತಾ ಇರುತ್ತೆ. ಸ್ವಲ್ಪ ಬೆಚ್ಚಗೆ ಆಗ್ತಿದ್ದಂಗೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ತರಿಯಾಗಿ, ಆ ಮಸಾಲೆಯನ್ನು ನಾವು ಇಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಸಾಲ್ಟು ಸ್ವಲ್ಪ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿ, ಅಷ್ಟೊತ್ತಿಗೆ ಇಲ್ಲಿ ನಾನು 4 ಗ್ಲಾಸ್, ಈ ಗ್ಲಾಸಲ್ಲಿ 4 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. 1 ಗ್ಲಾಸಿಗೆ 2 ಗ್ಲಾಸ್ ನೀರು, ಹಾಗೆ 4 ಗ್ಲಾಸ್ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಮಧ್ಯ ಕುದೀತಾ ಇದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ರೇ ಮಧ್ಯ ಕುದಿಯೋದು. ಈಗ ಕುದೀತಾ ಇದೆ. ನಾನು ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಳೋಣ. ಸ್ವಲ್ಪ ಅಕ್ಕಿ ಅರ್ಧ ಬೆಂದಿರುತ್ತಲ್ಲ, ಅಲ್ಲಿವರೆಗೂ ನಾವು ಕುಕ್ಕರ್ ಮುಚ್ಚಳನ ಮುಚ್ಚೋದು ಬೇಡ. ಸ್ವಲ್ಪ ಅರ್ಧ ಬೆಂದಿದೆ ಅಂದಾಗ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿದಾಗ 1 ವಿಷಲ್ ಹೊಡೆದು ಪ್ರೆಷರ್ ಕೊಟ್ಟು ಬಿಟ್ಟರೆ ಅನ್ನ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಆಗ್ತಿದ್ದಂಗೆ ನಾವಿಲ್ಲಿ ಆಫ್ ಮಾಡೋಣ. ಇವಾಗ ರೈಸ್ ಆಯಿತು, ನಾವು ಚಿಕನನ್ನು ಮಾಡೋಣ. ನಾವೀಗ ಅರ್ಧ kg ಚಿಕನನ್ನು ಇಲ್ಲಿ ನಾವು ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು, ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಒಂದು ಬೌಲಲ್ಲಿ ಮೊಸರು, ಹಾಗೆ ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕಿ ನಾವು ಚೆನ್ನಾಗಿ ಹಾಕಿ ಕಲಸಿ ಇಟ್ಕೊಳ್ಳೋಣ. ಇಲ್ಲಿ ಇದಕ್ಕೆ ಹಾಕಿ ಕಲಿಸಿದಾಗ ಅದರ ಒಂದು ಉಪ್ಪು ಖಾರ ಎಲ್ಲನೂ ಕೂಡ ಕ್ಲೀನಾಗಿ ಬೆರೆತು ಅಂಟ್ಕೊಂಡಿರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ ಮಾಡಲಿಕ್ಕೆ. ಈ ಮೊಸರು ಹಾಕೋದ್ರಿಂದ ಒಂಥರ ಸ್ಮೂತಾಗಿ ಬರುತ್ತೆ. ನೋಡಿ, ಎಲ್ಲ ಪದಾರ್ಥಗಳನ್ನು ಹಾಕಿ ಈಗ ಚೆನ್ನಾಗಿ ಕಲಸಿ ನಾವು ಇಡೋಣ. ನಾವಿನ್ನೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀವಿ. ನಾವು ಶುಂಠಿ ಬೆಳ್ಳುಳ್ಳಿಗೆ ಉಪ್ಪು ಹಾಕಿರ್ತೀವಿ ಜಾಸ್ತಿ. ಇವಾಗ ನಾವು 2 ಈರುಳ್ಳಿ, ಕೊತ್ತಂಬರಿ, ಮೆಣಸಿನಕಾಯಿಯನ್ನು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಈಗ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಟು ಒಂದು 4 ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ. ಚಕ್ಕೆ, 1-2 ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆಯನ್ನು ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಾಡ್ತಿದ್ದಂಗೆ ಅದನ್ನೆಲ್ಲ ಹಾಕಿ ನಾವೀಗ ರುಬ್ಬಿಟ್ಕೊಂಡಿದ್ದೀವಲ್ವ, ಆ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಸಾಲ್ಟೆಲ್ಲ ನಾ ಹೇಳ್ದಂಗೆ ಶುಂಠಿ ಬೆಳ್ಳುಳ್ಳಿಲಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಅದರಲ್ಲಿ ಇದೆ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಆಮೇಲೆ ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಗ್ರೇವಿ ಫ್ರೈ ಮಾಡ್ಕೊಂಡಾಗಿದೆ. ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಚಿಕನನ್ನು, ಆ ಒಂದು ಚಿಕನನ್ನು ಈ ಗ್ರೇವಿಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ನೀರು, ಆ ಚಿಕನ್ನಲ್ಲಿರುವಂತಹ ನೀರೆಲ್ಲ ಅಂಶ ಎಲ್ಲ ಬಿಟ್ಕೊಳ್ಳುತ್ತಲ್ಲ, ಅಲ್ಲಿವರೆಗೂ ನಾವು ಅದನ್ನು ಒಂದು ಫ್ರೈಯನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ನೋಡಿ, ಚೆನ್ನಾಗಿ ಈಗ ಆ ಒಂದು ನೀರು ಅಂತ ಏನು ಹೇಳ್ತೀವೋ ಅದೆಲ್ಲ ಕ್ಲೀನಾಗಿ ಬಿಟ್ಕೊಂಡು ಚಿಕನ್ನು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಎಲ್ಲ ಚೆಂದ ಫ್ರೈ ಆಗಿದೆ. ಇವಾಗ ಸ್ವಲ್ಪ ನಾನು ಒಂದು 1/2 ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕಿದ್ದೀನಿ. ಹಾಕ್ಕೊಂಡು ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ಒಂದು ಚಿಕನಿಗೆ ಸಾಮಾನ್ಯವಾಗಿ ಸ್ಪೈಸಿಯಾಗಿ ಇದ್ರೇ ಚೆಂದ ಅನಿಸುತ್ತೆ, ಖಾರ ಇದ್ರೇ ಚೆಂದ. ಆ ಟೇಸ್ಟು ಕೂಡ ಬಾಯಲ್ಲಿ ಹಾಗೆ ಇರುತ್ತೆ.
ಈಗ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ನಾನು ಇಲ್ಲಿ ಗರಂ ಮಸಾಲಾನ ಕೂಡ ನಾನು ಯೂಸ್ ಮಾಡ್ತೀನಿ. ಯಾಕೆಂದರೆ ಚಕ್ಕೆ ಲವಂಗ ಒಗ್ಗರಣೆಯಲ್ಲಿ ನಾನು ಹಾಕಿದ್ನಲ್ವ, ಹಾಗಾಗಿ ಸ್ವಲ್ಪವನ್ನು ಯೂಸ್ ಮಾಡ್ತೇನೆ. ಈಗ ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ನಮಗೆ ಬೇಕು ಅಂದಾಗ ಹಾಕಬೇಕು. ನಾನಿಲ್ಲಿ ಹಾಫ್ ಸ್ಪೂನ್ ಹಾಕಿದ್ದೀನಿ. ಹಾಗೆ 2 ಸಣ್ಣ ಟೊಮೊಟೊವನ್ನು ನಾನು ರುಬ್ಬಿಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಗ್ರೇವಿ ಸ್ವಲ್ಪ ಇರಬೇಕಲ್ವಾ, ಸ್ವಲ್ಪ ಗ್ರೇವಿ ಬೇಕು ಅಂದ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ನಮಗೆ ಇಲ್ಲಿ ಖಾರ ಕಡಿಮೆ ಆಯಿತು ಅಂದರೆ ನಾವು ಪೆಪ್ಪರನ್ನಾದರೂ ಕೂಡ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಸ್ವಲ್ಪ ಖಾರದ ಪುಡಿನಾದರೂ ಯೂಸ್ ಮಾಡ್ಕೊಳ್ಬೋದು. ನಾವು ಮೆಣಸಿನ್ಕಾಯಿ ಮುಂದೆ ತೊಗೊಳ್ಬೇಕಾದ್ರೆ 1-2 ಜಾಸ್ತಿ ತೊಗೊಂಡ್ರೆ ಖಾರ ಇರುವಂಥದ್ದು ನಮಗೆ ಮತ್ತೆ ಆ್ಯಡ್ ಮಾಡೋದು ಅವಶ್ಯಕತೆ ಇರಲ್ಲ. ನೋಡಿ, ನಮ್ಮ ಪುದೀನಾ ರೈಸ್ ಗ್ರೀನ್ ಚಿಕನ್ ರೆಡಿಯಾಗಿದೆ. ನನ್ನ ಮಗನಿಗೆ ಚಿಕನ್ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಪುದೀನಾ ರೈಸ್ ಚಿಕನ್ ಮಾಡಿ ಕೊಟ್ಟಾಗ ಚೆನ್ನಾಗಿ ಊಟ ಮಾಡ್ದ, ಚೆನ್ನಾಗಿದೆ ಅಂತ ಹೇಳ್ದ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.